ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಬಂದಿರೋ ಪ್ಲೇಸು ತುಂಬಾ ಡಿಫ್ರೆಂಟ್ ಆಗಿದೆ. ನೇಮ್ ಕೂಡ ಅಷ್ಟೇ ಡಿಫ್ರೆಂಟ್ ಆಗಿದೆ. ಎಣ್ಣೆ ಅಂತ ಪಬ್ಗೆ ಬಂದಿದ್ದೀವಿ, ಮಲ್ಲೇಶ್ವರಮಲ್ಲಿರೋದು. ಇದು ಎಂಟ್ರೆನ್ಸು. ಎಂಟ್ರಿ ಆಗಿದ ತಕ್ಷಣ ಈ ಥರ ಇರುತ್ತೆ. ಕ್ರಿಸ್ಮಸ್ ಟೈಮ್ ಇರೋದ್ರಿಂದ ಕ್ರಿಸ್ಮಸ್ ಟ್ರೀ ಕೂಡ ಇಟ್ಟಿದ್ದಾರೆ. ನೀವೇನಾದರೂ ಟೂ ವೀಲರ್ ಇಲ್ಲ ಕಾರಲ್ಲಿ ಬಂದರೆ ಪಾರ್ಕಿಂಗ್ ಕೂಡ ಜಾಗ ಇದೆ ಅಲ್ಲಿ. ಅಲ್ಲಿಂದ ಲಿಫ್ಟಲ್ಲಿ ಥರ್ಡ್ ಫ್ಲೋರ್ಗೆ ಹೋದ್ವಿ. ಥರ್ಡ್ ಫ್ಲೋರಲ್ಲಿ ಬರ್ಡೇ ಪಾರ್ಟಿ ಇತ್ತು, ಅದರಿಂದ ನಮಗೆ ಅಲ್ಲಿ ಸೀಟಿಂಗ್ ಇರಲಿಲ್ಲ. ಆಮೇಲೆ ನಾವು ಫೋರ್ತ್ ಫ್ಲೋರ್ಗೆ ಹೋದ್ವಿ. ಫೋರ್ತ್ ಫ್ಲೋರಲ್ಲಿ ಸೀಟಿಂಗ್ ಎಲ್ಲ ತೊಗೊಂಡು ಮೆನು ಕಾರ್ಡ್ ಎಲ್ಲನೂ ಕೊಟ್ಟರು. ಮೆನು ಕಾರ್ಡ್ ಎಲ್ಲ ಚೆಕ್ ಮಾಡಿದ್ವಿ. ಮೆನು ಕಾರ್ಡ್ಗಿಂತ ಅಲ್ಲಿ ಒಂದು ಸ್ಕ್ಯಾನರ್ ಇರುತ್ತೆ. ಆ ಸ್ಕ್ಯಾನರ್ ಆಪ್ಷನ್ನ ಯೂಸ್ ಮಾಡಿದ್ರೆ ನಿಮಗೆ ಜಾಸ್ತಿ ನೀವೇ ಡೈರೆಕ್ಟ್ ಆರ್ಡರ್ ಮಾಡ್ಬೋದು ಅದರಲ್ಲಿ. ಆಮೇಲೆ ತುಂಬ ಮೆನು ಆಪ್ಷನ್ ಸಿಗುತ್ತೆ. ಆಮೇಲೆ ಏನೇನೆಲ್ಲ ಫುಡ್ ಸಿಗುತ್ತೆ ಅದೆಲ್ಲನೂ ಕೂಡ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಪಬ್ಬಲ್ಲೆಲ್ಲ ಈ ಥರ ಫುಡ್ ಇರುತ್ತಾ ಅಂತೆಲ್ಲ ನೀವು ಥಿಂಕ್ ಮಾಡ್ಬೋದು. ಎಕ್ಸಾಂಪಲ್ ಒಂದು ಹೇಳ್ತೀನಿ, ಒತ್ತು ಶಾವಿಗೆ ಎಲ್ಲನೂ ಇರುತ್ತೆ ಇಲ್ಲಿ. ಅದೇ ಥರ ತುಂಬಾ ಡಿಫ್ರೆಂಟ್ ಮೆನು ಎಲ್ಲ ಇಲ್ಲಿತ್ತು. ನಾನು ಎಂಟೈರ್ ಸ್ಕ್ಯಾನರನ್ನು ನಾವು ಓಪನ್ ಮಾಡಿದಾಗ ಯಾವ ಥರ ಇರುತ್ತೆ ಮತ್ತು ಏನೇನೆಲ್ಲ ಮೆನು ಇರುತ್ತೆ, ಎಷ್ಟು ಪ್ರೈಸ್ ಅನ್ನೋದೆಲ್ಲನೂ ಈ ವಿಡಿಯೋದಲ್ಲಿ ಡೀಟೇಲಾಗಿ ಹಾಕಿದ್ದೀನಿ. ಅದನ್ನು ಚೆಕ್ ಮಾಡ್ಬೋದು ನೀವು. ಇಲ್ಲಿ ಸೀಟಿಂಗ್ ಅರೌಂಡ್ 200 ಅಬೌವ್ ಕೂತ್ಕೋಬೋದು. ಬರ್ಡೇ ಆ್ಯನಿವರ್ಸರಿ ಸೆಲೆಬ್ರೇಷನ್ ಆ ಥರ ಏನೇ ಇದ್ರೂ ಇಲ್ಲಿ ನೀವು ಆರ್ಗನೈಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಪ್ಲೇಸು. ಆಮೇಲೆ ಇಲ್ಲಿ ಇನ್ನೊಂದು ಸ್ಪೆಷಲ್ ಅಂತ ಹೇಳಿದ್ರೆ, ಇಲ್ಲಿ ನಾವು ಹೋದಾಗಿಂದನೂ ಕೂಡ ಅಂದರೆ ಇಲ್ಲಿ ಯಾವಾಗಲೂ ಪಬ್ಬಲ್ಲಿ ಫುಲ್ ಡೇ ಕನ್ನಡ ಮ್ಯೂಸಿಕ್ನ ಪ್ಲೇ ಮಾಡ್ತಾ ಇರ್ತಾರೆ. ಆಮೇಲೆ ಲೈವ್ ಮ್ಯೂಸಿಕ್ ಕೂಡ ಇರುತ್ತೆ. ಅಲ್ಲಿ ಹಾಡೋಕ್ಕೆ ಕೂಡ ಸಿಂಗರ್ ಇರ್ತಾರೆ. ಆಮೇಲೆ ನೀವು ಯಾವುದಾದ್ರೂ ಸಾಂಗ್ಸು ಡೆಡಿಕೇಟ್ ಮಾಡಬೇಕು, ಫ್ರೆಂಡ್ಸ್ ಇಲ್ಲಾಂದರೆ ನಿಮ್ಮ ಜೊತೆ ಯಾರು ಫ್ಯಾಮಿಲಿ ಮೆಂಬರ್ಸ್ ಹೋಗಿರ್ತಾರೆ, ಆ ಥರ ಎಲ್ಲ ಇದ್ರೂ ಕೂಡ ನೀವು ಡೆಡಿಕೇಟ್ ಮಾಡ್ಬೋದು. ಇಲ್ಲಿ ನಿಮಗೆ ವೆಜ್ ನಾನ್ ವೆಜ್ ಫುಡ್ ಎರಡೂ ಸಿಗುತ್ತೆ. ಹಾಗೆ ಡ್ರಿಂಕ್ಸ್ ಕೂಡ ಅವೈಲಬಲ್ ಇರುತ್ತೆ ಇಲ್ಲಿ. ಮೊದಲಿಗೆ ನಾವು ಟೇಸ್ಟ್ ಮಾಡಿದ್ದು ಪನ್ನೀರ್ ಗೀ ರೋಸ್ಟ್. ಅದಂತೂ ಟೇಸ್ಟು ತುಂಬಾ ಚೆನ್ನಾಗಿತ್ತು. ನಾವು ಒಂದು 3 ಟೈಮ್ಸ್ ಅದನ್ನು ಆರ್ಡರ್ ಮಾಡಿ ತಿಂದ್ವಿ. ಟೇಸ್ಟ್ ತುಂಬ ಚೆನ್ನಾಗಿತ್ತು. ಆಮೇಲೆ ಇಲ್ಲಿನ ಸ್ಪೆಷಲ್ ಅಂತ ಹೇಳಿದ್ರೆ ಅಕ್ಕಿ ರೊಟ್ಟಿ ಕೊಟ್ಟಿದ್ದರು. ಅಕ್ಕಿ ರೊಟ್ಟಿ ಜೊತೆ ತೊಗರಿಕಾಯಿ ಸಾಂಬಾರು ಥರ ಮಾಡಿಬಿಟ್ಟು ಕೊಟ್ಟಿದ್ದರು. ಅದಂತೂ ಸಖತ್ ಟೇಸ್ಟಿಯಾಗಿತ್ತು. ಅದನ್ನು ಕೂಡ ನಾವು ಒಂದು 6 ಪ್ಲೇಟ್ಸ್ ತೊಗೊಂಡಿದ್ವಿ. ಸ್ಟಾರ್ಟಿಂಗ್ 3 ತೊಗೊಂಡ್ವಿ, ಆಮೇಲೆ ಮತ್ತೆ 3 ತೊಗೊಂಡ್ವಿ. ತುಂಬಾ ಟೇಸ್ಟಿಯಾಗಿತ್ತು ಅದು. ನೀವೇನಾದರೂ ಅಲ್ಲೋದ್ರೆ ತಪ್ಪದೆ ಅದನ್ನು ಕೂಡ ಟ್ರೈ ಮಾಡಿ. ನಾನ್ ವೆಜ್ಜಲ್ಲಿ ಚಿಕನ್ ಬಿರಿಯಾನಿ ಹಾಗೆ ಕಬಾಬ್ ಕಾಂಬೋ ಇತ್ತು ಒಂದು, ಅದನ್ನು ಟ್ರೈ ಮಾಡಿದ್ವಿ. ಚಿಕನ್ ಬಿರಿಯಾನಿ ಟೇಸ್ಟ್ ಚೆನ್ನಾಗಿತ್ತು, ಕಬಾಬ್ ಕೂಡ ಚೆನ್ನಾಗಿತ್ತು. ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇತ್ತು, ಅಂದರೆ ಒಂದು 5 ಪೀಸಸ್ ಕೊಟ್ಟಿದ್ದರು. ಬಟ್ ಕ್ವಾಲಿಟಿ ವೈಸ್ ಗುಡ್, ಟೇಸ್ಟ್ ತುಂಬ ಚೆನ್ನಾಗಿತ್ತು. ಅದು ಬಿಟ್ಟು ನೀರು ದೋಸೆ ಆರ್ಡರ್ ಮಾಡಿದ್ವಿ. ನೀರು ದೋಸೆ ಕೂಡ ಟೇಸ್ಟ್ ಚೆನ್ನಾಗಿತ್ತು. ಆಮೇಲೆ ರೈಸ್ಗಳು ಆರ್ಡರ್ ಮಾಡಿದ್ವಿ. ವೆಜ್ ಬಿರಿಯಾನಿ, ಆಮೇಲೆ ಗೀ ರೈಸ್ ಮಾಡಿದ್ವಿ, ಆಮೇಲೆ ದಾಲ್ ಕಿಚಡಿ, ಇದೆಲ್ಲನೂ ಟೇಸ್ಟ್ ಚೆನ್ನಾಗಿತ್ತು. ಈ ಪಬ್ಬು ಆಫ್ಟರ್ನೂನ್ 12ಇಂದ ನೈಟ್ 12 o'clockವರೆಗೂ ಇರುತ್ತೆ. ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಟೈಮ್ ಕೂಡ ಜಾಸ್ತಿ ತೊಗೋತಾರೆ. ಸ್ವಲ್ಪ ನೀವೇನಾದರೂ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು ಫ್ರೆಂಡ್ಸ್ ಇಲ್ಲ ಫ್ಯಾಮಿಲಿ ಜೊತೆ ಅಂತ ಹೇಳಿದ್ರೆ ಹೋಗಿದ ತಕ್ಷಣ ಆರ್ಡರ್ ಮಾಡಿ. ಸ್ವಲ್ಪ ಹೊತ್ತು ಒಂದು 30 ಮಿನಿಟ್ಸ್ ಟು 1 hour ಆದಮೇಲೆ ಎಲ್ಲ ಆರ್ಡರು ಬರುತ್ತೆ. ಬೆಟರ್ ಏನಂತ ಹೇಳಿದ್ರೆ ನೀವು ಮೇಯ್ನ್ ಕೋರ್ಸ್ ಇರ್ಬೋದು, ರೋಟಿ, ರೈಸ್ ಇಲ್ಲ ಸ್ಟಾರ್ಟರ್ಸ್ ಎಲ್ಲನೂ ಅಟ್ ಅ ಟೈಮ್ ಆರ್ಡರ್ ಮಾಡಿಬಿಡಿ. ಒಂದಾದಮೇಲೆ ಒಂದು ಬರ್ತಾ ಇರುತ್ತೆ, ಆರಾಮಾಗಿ ತಿನ್ಬೋದು. ಅಲ್ಲಿ ರಶ್ ಅಂತೂ ತುಂಬ ಇರುತ್ತೆ, ಜನ ಬರ್ತಾನೆ ಇರ್ತಾರೆ. ಪ್ರೈಸ್ ವೈಸ್ ಹೇಳಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಅನಿಸುತ್ತೆ ಅಷ್ಟೇ. ಆ್ಯಂಬಿಯನ್ಸ್ ಎಲ್ಲ ಗುಡ್, ಮತ್ತು ಲೈವ್ ಮ್ಯೂಸಿಕ್ ಕೇಳಿಕೊಂಡು ನೀವು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬೇಕು. ಅದು ಕನ್ನಡ ಸಾಂಗ್ ಕೇಳಬೇಕು ಅಂತ ಹೇಳಿದರೆ ಈ ಜಾಗನ ತಪ್ಪದೇ ವಿಸಿಟ್ ಮಾಡಬೇಕು. ನಾವು ಇಷ್ಟೆಲ್ಲ ಆರ್ಡರ್ ಮಾಡಿದ್ವಿ. ಹಾಗೆ ಇನ್ಕ್ಲೂಡಿಂಗ್ ಡ್ರಿಂಕ್ಸ್ ಎಲ್ಲನೂ ಸೇರಿ 8500 ಪೇ ಮಾಡಿದ್ವಿ. ಇನ್ನೊಂದು ಇಂಪಾರ್ಟೆಂಟ್ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ಫುಡ್ಗಿಂತನೂ ಸರ್ವಿಸ್ ಚಾರ್ಜಸ್ಸು ಮತ್ತು ಟ್ಯಾಕ್ಸೇ ಜಾಸ್ತಿ ಆಗುತ್ತೆ. ಅಂದರೆ ಫುಡ್ ಒಂದು 6500 ಇಲ್ಲ 7000 ಆ ಥರ ಇದ್ದರೆ ನಿಮಗೆ ಚಾರ್ಜಸ್ ಎಕ್ಸ್ಟ್ರಾ ಚಾರ್ಜಸ್ಸೇ 1.5K ಬಂದುಬಿಡುತ್ತೆ. ಓವರಾಲ್ ನಾನೀಗ ಎಲ್ಲನೂ ಆ್ಯಂಬಿಯನ್ಸ್, ಫುಡ್,
ಪ್ರೈಸ್ ಹಾಗೆ ಟೇಸ್ಟ್ ಎಲ್ಲನೂ ಕೂಡ ಹೇಳೋದಿದ್ರೆ ಡಿಫ್ರೆಂಟ್ ಪ್ಲೇಸ್, ಆ್ಯಂಬಿಯನ್ಸು ಗುಡ್ ಇದೆ. ಆಮೇಲೆ ಒಂದ್ಸಲ ಆದರೂ ಹೋಗಿ ನೀವು ಟೇಸ್ಟ್ ಮಾಡಬೇಕು ಆ ಫುಡ್ನ. ಆ ಥರ ಡಿಫ್ರೆಂಟ್ ವೆರೈಟೀಸ್ ಇದೆ ಇಲ್ಲಿ, ಅದೆಲ್ಲನೂ ಕೂಡ ನೀವು ಟ್ರೈ ಮಾಡ್ಬೋದು. ನಿಮಗೂ ಬೇಕು ಅಂತ ಹೇಳಿದ್ರೆ ಅಂದರೆ ನೀವು ಬಿಫೋರ್ ಹೋಗೋಕ್ಕೂ ಮುಂಚೆ ಮೆನು ಲಿಸ್ಟ್ನ ಚೆಕ್ ಮಾಡ್ಬೋದು. ಈ ವಿಡಿಯೋದಲ್ಲಿ ನಾನು ಮೆನು ಲಿಸ್ಟ್ ಕೂಡ ಹಾಕಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ, ಇಷ್ಟ ಆಯಿತು ಅಂತ ಹೇಳಿದ್ರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.